Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ನಿನ್ನೆ ಪ್ರಮಾಣ ವಚನ ಆಯಿತು. ಇವತ್ತು ಯಾರ್ಯಾರಿಗೆ ಯಾವ ಖಾತೆ ಲಭಿಸಬಹುದು ಅನ್ನುವಂತ ಕುತೂಹಲ ಇತ್ತಲ್ಲ, ಬಹುಶಃ ಅದಕ್ಕೀಗ ತೆರೆ ಬೀಳುತ್ತೆ ಅಂತ ಕಾಣಿಸುತ್ತೆ. ಮೋದಿ ಕ್ಯಾಬಿನೆಟ್ನ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ನಿತಿನ್ ಗಡ್ಕರಿ ಅವರಿಗೆ ಯಥಾ ಪ್ರಕಾರವಾಗಿ ರಸ್ತೆ, ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗಿನ ಖಾತೆ, ಆಮೇಲೆ ಕಳೆದ ಬಾರಿ ಗೆದ್ದು ಈ ಬಾರಿಯೂ ಗೆದ್ದಿರುವಂತಹ ಸಚಿವರುಗಳೇ ಆದ್ರೆ ಬಹುತೇಕ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಯಾರ್ಯಾರಿದ್ರು ಅವರುಗಳಿಗೆ. ಇನ್ನುಳಿದಂತೆ ಸ್ವಲ್ಪ ಬದಲಾವಣೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹರ್ಷ ಮೆಹ್ಲೋತ್ರಾಗೆ ರಸ್ತೆ, ಸಾರಿಗೆ, ಹೆದ್ದಾರಿ, ರಾಜ್ಯ ಖಾತೆ ಸಿಕ್ಕಿರ್ಬೋದಾ ಅಂತ ಚಾನ್ಸಸ್ ಇದೆ. ಅಜಯ್ ತಮಟಾಗೂ ಕೂಡ ರಸ್ತೆ, ಸಾರಿಗೆ, ಹೆದ್ದಾರಿ ಸಚಿವ ರಾಜ್ಯ ಖಾತೆ ಸಿಕ್ಕಿರ್ಬೋದಾ ಅಂತ ಚಾನ್ಸಸ್ ಇದೆ. ಅಂದ್ರೆ 2 ರಾಜ್ಯ ಖಾತೆಗಳು ಬರುತ್ತೆ. ಇನ್ನು ಜೈಶಂಕರ್ ಅವರಿಗೆ ಯಥಾ ಪ್ರಕಾರವಾಗಿ ವಿದೇಶಾಂಗ ಇಲಾಖೆಗೆ ಸಂಬಂಧಪಟ್ಟಾಗಿನ ಜವಾಬ್ದಾರಿ, ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಖಾತೆ ಸಿಗ್ಬೋದಾ ಅಂತ ಚಾನ್ಸಸ್ ಇದೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೋದಿ ಕ್ಯಾಬಿನೆಟ್ನ ನೂತನ ಸಚಿವರುಗಳಿಗೆ ಹೀಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ನಡೀತಾ ಇದೆ. ನಮಗೆ ಕನ್ನಡದವರಿಗೆ ಅಂದ್ರೆ ಕರ್ನಾಟಕದವರಿಗೆ ಏನ್ ಕುತೂಹಲ ಅಂತ ಅಂದ್ರೆ, ಈ ಬಾರಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ, ಸೊ ಅವರಿಗೂ ಕ್ಯಾಬಿನೆಟ್ ದರ್ಜೆ ಸಚಿವಗಿರಿ ಸಿಕ್ಕಿದೆ. ಸೊ ಅವರಿಗೊಂದು ಯಾವ ಖಾತೆ ಸಿಗಬಹುದು ಅನ್ನುವಂಥದ್ದು ಒಂದು. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಯಥಾ ಪ್ರಕಾರವಾಗಿ ಈ ಕೋಲ್ಗೆ ಸಂಬಂಧಪಟ್ಟ ಹಾಗೆ ಅವ್ರೇನ್ ನಿಭಾಯಿಸ್ತಾ ಇದ್ರು ಅದೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ಏನಾದ್ರು ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಅದಾದ ನಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕೃಷಿಗೆ ಸಂಬಂಧಪಟ್ಟಂಗೆ ರಾಜ್ಯ ಖಾತೆಯನ್ನು ವಹಿಸ್ಕೊಂಡಿದ್ರು. ಅವರಿಗೆ ಏನಾದ್ರು ಹೊಸ ಸಿಗ್ಬೋದಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು, ಅಂದ್ರೆ ಯಥಾ ಪ್ರಕಾರವಾಗಿ ಅದೇ ಸಿಗುತ್ತಾ ಅಥವಾ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಹೀಗೆ ನಮ್ಗಿರುವಂಥದ್ದು ಕುತೂಹಲ. ಇನ್ನು ನಿರ್ಮಲಾ ಸೀತಾರಾಮನ್ ಅವ್ರು ಬಿಡಿ, ಅವ್ರೇನು ರಾಜ್ಯದಿಂದ ಹೋದ್ರು ಕೂಡ ರಾಜ್ಯದ ಪರವಾಗಿ ಬಹಳ ಕೆಲಸ ಕಾರ್ಯ ಮಾಡಿ ಏನಾದ್ರು ಅನುದಾನನೋ ಮತ್ತೊಂದೋ ಸ್ವಲ್ಪ ಅವರು ಉದಾರ ಆಗಿದ್ರು ಅನ್ನುವಂಥದ್ದು ಏನು ನಾವು ಮುಂಚೆಯಿಂದನೂ ಕೂಡ ಅದ್ರ ಬಗ್ಗೆ ಒಂದು ತರ್ಕ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಅವರಿಗೆ ಮೋಸ್ಟ್ಲಿ ಫಿನಾನ್ಸಸ್ ಸಿಗ್ಬೋದಾ ಅಂತ ಚಾನ್ಸಸ್ ಇದೆ. ಅದನ್ನ ಹೊರತುಪಡಿಸಿ ಇನ್ನು ಸೋಮಣ್ಣ ಅವರು, ವಿ ಸೋಮಣ್ಣ ಅವರಿಗೆ ಯಾವ ರಾಜ್ಯ ಖಾತೆ ಸಿಗ್ಬೋದು ಅನ್ನುವಂಥದ್ದು ಒಂದು ಖುಷಿ ಇದೆ, ಅಂದ್ರೆ ಒಂದು ಕುತೂಹಲ ಇದೆ. ಸೊ ಅದು ರಾಜ್ಯದ ಮಟ್ಟಿಗೆ ನಮಗೊಂದು ಇರುವಂತದ್ದು ಒಂದು ಕುತೂಹಲಕರ ಸಂಗತಿಗಳು. ಇನ್ನು ಈಗಿರುವಂತದ್ದು ಅಂತ ಅಂದ್ರೆ ಅದು ದೇಶ ಎದುರಿಸ್ತಾ ಇರುವಂತ ಸಮಸ್ಯೆ ರಕ್ಷಣೆಗೆ ಸಂಬಂಧಪಟ್ಟಂಗೆ. ನಿನ್ನೆ ತಾನೇ ನೀವು ನೋಡಿದ್ರಲ್ವಾ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಾಗಿ ಯಥಾ ಪ್ರಕಾರವಾಗಿ ರಾಜನಾಥ್ ಸಿಂಗ್ ಅವರಿಗೆ ಆ ಇಲಾಖೆ ಸಿಗ್ಬಹುದು. ಇನ್ನು ಗೃಹ ಇಲಾಖೆ ಕೂಡ ಅಮಿತ್ ಶಾ ಅವರಿಗೆ ಸಿಗ್ಬಹುದು. ಜಮ್ಮು ಕಾಶ್ಮೀರದಲ್ಲಿರುವಂತಹ ಸಮಸ್ಯೆ ಬಗೆಹರಿಯುವ ನಿಟ್ಟಿನಲ್ಲಿ ಇವರು ಫೇಲ್ಯೂರ್ ಆಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಮೇಲಿನ ಮೇಲೆ ಹೇಳ್ತಾ ಇದೆ. ಈಗ ಮೊನ್ನೆ ಈ ಎಲೆಕ್ಷನ್ ಟೈಮಲ್ಲಿ ಮತ್ತೆ ಸೈನಿಕರ ಮೇಲೆ ಆಗಿರುವಂತಹ ಅಟ್ಯಾಕ್, ನಿನ್ನೆ ಆಗಿರುವಂತಹ ಅಟ್ಯಾಕ್, ಇದೆಲ್ಲವೂ ಕೂಡ ಅದಕ್ಕೆ ಇಂಬು ಕೊಡ್ತಾ ಇದೆ. ಅದು ನಿಭಾಯಿಸೋಕೆ ಇವ್ರು ಹೆಂಗ್ ಸಕ್ಸಸ್ಫುಲ್ ಆಗ್ತಾರೆ ಅನ್ನುವಂಥದ್ದು ನೋಡ್ಬೇಕಿದೆ. ಇನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಅದು ಬಹುಶಃ ಸಿಗ್ಬೋದಾ ಅಂತ ಚಾನ್ಸಸ್ ಇದೆ ಅನ್ನುವಂಥದ್ದು ವಿಶ್ಲೇಷಣೆ ನಡೀತಾ ಇದೆ. ಅವರು ಕೂಡ ಮನಬಿಚ್ಚಿ ಆ ವಿಚಾರವಾಗಿ ಹೇಳಿದ್ದಾರೆ. ಬಟ್ ಕೃಷಿ ಇಲಾಖೆ ಎಷ್ಟೊಂದು ಸವಾಲುಗಳನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ಸಂಗತಿನೇ. ಅದರಲ್ಲೂ ನಿಮ್ಗೆ ಈ ಪಂಜಾಬ್, ಹರಿಯಾಣ ಈ ಭಾಗದಲ್ಲೆಲ್ಲ ರೈತರು ರೊಚ್ಚಿಗೆದ್ದು ಗಲಾಟೆ ಮಾಡ್ತಾ ಇರುವಂಥದ್ದು. ಇನ್ನು ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಈ ಟೈಮ್ನಲ್ಲಿ ಇನ್ನೂ ಆ ಗಲಾಟೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಜಾಸ್ತಿ ಆಗುತ್ತವೆ. ಸೊ ಕೃಷಿಗೆ ಸಂಬಂಧಪಟ್ಟಂಗೆ ನಿಜಕ್ಕೂ ಕೂಡ ದೊಡ್ಡ ಸವಾಲು ಸರ್ಕಾರದ ಎದುರು ಇದೆ. ಹಾಗಾಗಿ ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಸಮರ್ಥ ನಾಯಕತ್ವ ಅಥವಾ ಸಮರ್ಥ ಸಚಿವಗಿರಿ ಯಾರಿಗೆ ಸಿಗ್ಬೋದು, ಯಾರು ಅನ್ನುವಂಥದ್ದು ಕುತೂಹಲ ಇದೆ. ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ರು ಕೂಡ ಅದ್ರ ಮುಂದೆ ಅದ್ರ ವಿಚಾರವಾಗಿ ಬಹಳ ಸವಾಲುಗಳಂತೂ ಇದ್ದೇ ಇದೆ. ಇದೆಲ್ಲ ಕುತೂಹಲ ಕೇಳಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಆಗಿರುವಂತ ಲಿಸ್ಟ್ ಅಧಿಕೃತವಾಗಿ ಪ್ರಕಟ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಹೂಡಿ ಅಧಿಕಾರದ ಗದ್ದುಗೆಗೇರಿದ್ದಂತ ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಅಷ್ಟಾಗಿ ಕೈ ಹಿಡಿಲಿಲ್ವಾ ಅನ್ನುವಂಥ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಯಾವ ಮಟ್ಟಿಗೆ ಅಂತ ಅಂದ್ರೆ ಕೆಲ ಶಾಸಕರುಗಳಂತೂ ಈ ಗ್ಯಾರಂಟಿನೆಲ್ಲ ನಿಲ್ಲಿಸ್ಬಿಡ್ಬೇಕು, ಇದರಿಂದ ನಮ್ಗೇನು ಅನುಕೂಲ ಆಗಿಲ್ಲ ನೋಡಿ, ಅನುಕೂಲ ಆಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಡಬಲ್ ಡಿಜಿಟ್ ದಾಟಬೇಕಿತ್ತಲ್ಲ, ಅದು ಸಾಧ್ಯ ಆಗಿಲ್ಲ ಅನ್ನುವಂಥ ರೀತಿಯಾಗಿ ತರ್ಕ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ವಿಚಾರ ರಾಜ್ಯ ಸರ್ಕಾರದ ವಿಚಾರವಾಗಿ ಅಂತ ನಾವು ಹೇಳೋದಾದ್ರೆ ಇದರ ಪರ ಅಂದ್ರೆ ಗ್ಯಾರಂಟಿ ನಿಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಪರ ಹಾಗೆ ವಿರೋಧದ ಚರ್ಚೆಗೆ ಇದೀಗ ಕಾರಣ ಆಗ್ತಾ ಇರುವಂತ ಸಂಗತಿ. ಹಾಗಾದ್ರೆ ಕಾಂಗ್ರೆಸ್ನ
ಹೈಕಮಾಂಡ್ ಈ ಗ್ಯಾರಂಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ಟಿದ್ದಂತ ನಿರೀಕ್ಷೆಗಳೇನೇನು, ಅದು ಹೇಗೆ ಫೇಲ್ಯೂರ್ ಆಯ್ತು, ಈ ಗ್ಯಾರಂಟಿಗಳು ಯಥಾ ಪ್ರಕಾರವಾಗಿ ಮುಂದುವರಿಯುವಂತ ಚಾನ್ಸಸ್ ಇದೆಯಾ, ಸರ್ಕಾರ ಮಟ್ಟದಲ್ಲಿ ಏನ್ ಡಿಸ್ಕಷನ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ನನಗೂ ಫ್ರೀ ನಿಮಗೂ ಫ್ರೀ. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ? ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತ ದಯಾನಂದ ನಿನಗೂ ಫ್ರೀ. ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ನನಗೂ ಫ್ರೀ, ನಿಮಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ದಯಾನಂದ ನಿನಗೂ ಫ್ರೀ ಅಂತ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಪದೇ ಪದೇ ಇದನ್ನೇ ಉಚ್ಚಾರ ಮಾಡಿದ್ರು. ಇಡೀ ರಾಜ್ಯದಲ್ಲೇ ಗ್ಯಾರಂಟಿಯ ಘೋಷವೇ ಮೊಳಗಿತ್ತು. ಯಾರೂ ಈಸಿರ್ಲಿಲ್ಲ ಇಂಥದ್ದೊಂದು ಐಡಿಯಾ ಕಾಂಗ್ರೆಸ್ ಹೊರಹಾಕುತ್ತೆ ಅಂತ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಅಸ್ತ್ರ ಹೂಡಿದ್ದ ಕಾಂಗ್ರೆಸ್ ಇದೇ ಪಂಚ ಗ್ಯಾರಂಟಿಯಿಂದಲೇ ಅಧಿಕಾರದ ಗದ್ದುಗೆ ಹಿಡಿಯುವಂತೆ ಮಾಡಿತ್ತು. ದೊಡ್ಡ ವಿಜಯವನ್ನೇ ತಂದುಕೊಟ್ಟಿತ್ತು. ಆದ್ರೆ ಇದೀಗ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಮಾತುಗಳು ಕೇಳಿ ಬರ್ತಿದೆ. ಅದರಲ್ಲೂ ಶಾಸಕರು, ಮಾಜಿ ಸಚಿವರು ಗ್ಯಾರಂಟಿಯಿಂದ ಮತದಾರರು ನಮ್ಮ ಕೈ ಹಿಡಿದಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ವಿಧಾನಸಭೆಯಂತೆ ಲೋಕಸಭೆ ಚುನಾವಣೆಯಲ್ಲೂ ಹೆಚ್ಚು ಸೀಟು ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ರು. ಆದರೆ ರಾಜ್ಯದ ಜನ ಮಾತ್ರ ಕಾಂಗ್ರೆಸ್ಗೆ ಕೇವಲ 9 ಸ್ಥಾನ ಅಷ್ಟೇ ಕೊಟ್ಟಿದ್ದಾರೆ. ಹೀಗಾಗಿ ಸೋಲು ಹಾಗೂ ಕಡಿಮೆ ಸೀಟು ಯಾಕೆ ಬಂದಿವೆ ಅನ್ನೋ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಿದ್ರೆ, ಮತ್ತೊಂದೆಡೆ ಶಾಸಕರುಗಳೇ ಚುನಾವಣೆಯಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂದಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ? ಅವ್ರಿಗೆ ನನಗೆ ಇಷ್ಟ ಇಲ್ಲ ಅಂತಂದ್ರೆ, ನಾ ಇಷ್ಟ ಇಲ್ಲ, ನಿಮ್ಗೆ ವಿರುದ್ಧ ಓಟ್ ಹಾಕ್ತೀನಿ ನೋಡಿ, ನೀವು ಮಾಡ್ತಾ ಇರುವಂಥ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ. ಇದರಲ್ಲಿ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಚುನಾವಣೆ ಅಂದಮೇಲೆ ಪಟ್ಟು ಹಾಕ್ತಕ್ಕಂಥದ್ದು, ಒಂದು ಪಟ್ಟಲ್ಲಿ ಸರಿ ಹೋಗಲ್ಲ ಇನ್ನೊಂದು ಪಟ್ಟು ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ಗೊತ್ತಿಲ್ಲ ಯಾವ ದೃಷ್ಟಿಯಲ್ಲಿ ಅವರು ಈ ತೀರ್ಪನ್ನು ತಗೊಂಡಿದ್ದಾರೆ ಅಂತ ಹೇಳಿ. ಮುಂದಿನ ದಿವಸ ನಾವೆಲ್ಲ ಕಾದು ನೋಡೋಣ. ಕಾಂಗ್ರೆಸ್ ಸರ್ಕಾರದ ಪಡಸಾಲೆಯಲ್ಲಿ ಗ್ಯಾರಂಟಿ ಬಂದ್ ಮಾಡೋ ಚರ್ಚೆ ಜೋರಾಗಿದೆ. ಗ್ಯಾರಂಟಿಯಿಂದಲೇ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲುವುದೆಂದು ಹೈಕಮಾಂಡ್ ಮುಂದೆ ಹೇಳಿದ್ರು. ಆದರೆ ಎಲ್ಲವೂ ಉಲ್ಟಾ ಆಗಿದೆ ಅನ್ನೋ ಅರಿವಾಗಿದೆ. ಒಂದ್ ಕಡೆ ಶಾಸಕರುಗಳು ಗ್ಯಾರಂಟಿಗಳನ್ನ ಕಿತ್ತೊಗೇರಿ ಅಂತಿದ್ದಾರೆ, ಮತ್ತೊಂದು ಕಡೆ ಸಿಎಂ ಡಿಸಿಎಂ ಏನ್ ಮಾಡಬೇಕು ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಕರ್ನಾಟಕದಿಂದ ರಾಹುಲ್ ಗಾಂಧಿ ಈ ಬಾರಿ ಕನಿಷ್ಠ 16 ಸ್ಥಾನಗಳನ್ನ ಬಯಸಿದ್ರಂತೆ. ಆದರೆ ಗ್ಯಾರಂಟಿ ಮಹಾತ್ಮೆಯಿಂದ 20ರಲ್ಲಿ ಗೆದ್ದು ತೋರುತ್ತೇವೆ ಎಂದು ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ರಂತೆ. ಆದರೆ ಕಾಂಗ್ರೆಸ್ 2 ಅಂಕೆ ತಲುಪುವುದಕ್ಕೆ ವಿಫಲವಾಗಿದೆ. ಇದಕ್ಕೆ ಕಾಂಗ್ರೆಸ್ ಶಾಸಕರು ಆಂಧ್ರದ ಜಗನ್ ಸರ್ಕಾರದ ಪರಿಸ್ಥಿತಿಯನ್ನ ಹೇಳಿದ್ದಾರಂತೆ. ಉಚಿತ ಯೋಜನೆಗಳನ್ನ ನಮಗಿಂತ ಯಥೇಚ್ಛ ನೀಡಿದ ಜಗನ್ ಸರ್ಕಾರವನ್ನ ಅಲ್ಲಿನ ಜನ ಗುಡಿಸಿ ರಂಗೋಲಿ ಹಾಕಿದ್ದಾರೆ. ಹೀಗಿರುವಾಗ ನಾವು ಇದ್ದಬದ್ದ ಹಣವನ್ನೆಲ್ಲ ಗ್ಯಾರಂಟಿಗೆ ಸುರಿದ್ರೆ ಅಭಿವೃದ್ಧಿಯ ಕತೆ ಏನು ಎಂದು ಪ್ರಶ್ನಿಸಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದ ಮತ್ತೆ ಅಪಸ್ವರ. ಇದಿಷ್ಟೇ ಅಲ್ಲ, ಇದೀಗ ಮತ್ತೆ ಕಾಂಗ್ರೆಸ್ ಶಾಸಕರಿಂದ ಗ್ಯಾರಂಟಿ ಬಗ್ಗೆ ಅಪಸ್ವರ ಮುಂದುವರಿದಿದೆ. ಚುನಾವಣೆಯಲ್ಲಿ ಯಾವ ಗ್ಯಾರಂಟಿಯೂ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಜೆಟಿ ಪಾಟೀಲ್ ಅಪಸ್ವರ ಎತ್ತಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. ಯಾವುದು ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ, ಅದಕ್ಕೆ ನಾವು ಗ್ಯಾರಂಟಿಗಳ ಬಗ್ಗೆ ವಿಚಾರ ಮಾಡಬೇಕಂತ ಮುಖ್ಯಮಂತ್ರಿಗಳು ನಾವು ಮುಂದುವರೆದಿದ್ದೇವೆ. ಮತ್ತೊಂದೆಡೆ ಕಾಂಗ್ರೆಸ್ ಗ್ಯಾರಂಟಿ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ, ಗ್ಯಾರಂಟಿ ಅನ್ನೋದು ರಾಜಕೀಯಕ್ಕೋಸ್ಕರ ಮಾಡಿಲ್ಲ ಅಂತ ಶಾಸಕರುಗಳ ಮಾತಿಗೆ ಸಚಿವರು ಗರಂ ಆಗಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ತೆಗೆದಿಲ್ಲ. ಗ್ಯಾರಂಟಿಯಿಂದ ನಿಜವಾದ ಬಡವರು ಬದುಕ್ತಿದ್ದಾರೆ, ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಕೆಲವೊಂದಿಷ್ಟು ತಪ್ಪು ಅಂತ ನಾನು ವೈಯಕ್ತಿಕ ಅಲ್ಲ, ನಾವು ನಿಲ್ಲಿಸೋದಿಲ್ಲ. ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು. ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು. ಹೆಚ್ಚು
ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೇನೋ ಗೊತ್ತಿಲ್ಲ. ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕನ್ನೋದು ನಮ್ಮ ಭಾವನೆ. ಇನ್ನು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ, ರಾಜಕೀಯಕ್ಕೋಸ್ಕರ ಗ್ಯಾರಂಟಿ ಜಾರಿ ಮಾಡಿಲ್ಲ, ಗ್ಯಾರಂಟಿಗಳಿಂದ ಲಾಭ ನಷ್ಟ ಅನ್ನೋದಿಲ್ಲ ಅಂದ್ರು. ಗ್ಯಾರಂಟಿಗಳನ್ನು ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಈ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ಅದು ತಪ್ಪಾಗುತ್ತೆ. ಆ ರೀತಿ ಚಿಂತನೆ ಆಗಲಿ, ಆ ರೀತಿ ವಿಚಾರವಾಗಲಿ ಯಾರ್ದು ಕೂಡ ಇಲ್ಲ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತನಾಡಿ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ, ನಾವು ರಾಜಕೀಯಕ್ಕೋಸ್ಕರ ಜಾರಿ ಮಾಡಿಲ್ಲ, ಜನರ ಬದುಕಿಗೋಸ್ಕರ ಜಾರಿ ಮಾಡಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟರು. ಅಧ್ಯಕ್ಷರಾದಂತಹ ಶಿವಕುಮಾರ್ ಮತ್ತು ನಮ್ಮ ನಾಯಕರಾದಂತಹ ಅಂದಿನ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯ ಸಹಿ ಹಾಕಿ ಮನೆಗಳು ಕೊಟ್ವಿ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ನಮಗೆ 136 ಸೀಟು ಗೆಲುವಿಗೆ ದಾರಿ ಆಯಿತು. ಅದೇನೇ ಇರಲಿ, ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದ್ದಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಜಾರಿ ಮಾಡಿದೆ. ಆದರೆ ಲೋಕಸಭೆಯಲ್ಲಿ ಬಂದಿರೋ ಫಲಿತಾಂಶ ಗ್ಯಾರಂಟಿ ಅಳಿವು ಉಳಿವಿನ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಭವಿಷ್ಯದಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತಾ ಅಥವಾ ನಿಂತು ಹೋಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಸೋಲಿದೆಯಲ್ಲ ಅಂತಂದ್ರೆ ಅಂದ್ಕೊಂಡಷ್ಟು ಸೀಟ್ಗಳನ್ನ ಪಡೆದೇ ಇರುವಂತದ್ದು, ಇಂಥದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಾಮರ್ಶೆ ನಡೆಸುವಂತ ನಿಟ್ಟಿನಲ್ಲಿ ಸಮಿತಿ ರಚಿಸೋದಕ್ಕೆ ಹೈಕಮಾಂಡ್ ನಿರ್ಧರಿಸ್ತಾ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಮತ್ತೊಂದ್ ಕಡೆ ಅಂತೂ ಶಾಸಕರುಗಳು ಈ ಸೋಲಿನ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಸಚಿವರುಗಳ ಮೇಲೆ ಹಾಕಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದಕ್ಕೆ ಬಹಳ ಅಚ್ಚರಿಯ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟರು. ಹಾಗಾದ್ರೆ ಏನ್ ನಡೀತಾ ಇದೆ ಈ ಸೋಲಿನ ಬಳಿಕದ ಚರ್ಚೆಗಳು? ಜೊತೆಗೆ ಡಿ.ಕೆ. ಸುರೇಶ್ ಅವರು ಬಹಳ ಭಾವುಕರಾಗಿ ಇವತ್ತು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ಕಾರ್ಯಕರ್ತರು ಮುಖಂಡರುಗಳ ಸಭೆಯಲ್ಲಿ ಮಾತನಾಡಿದ್ರು ಕೂಡ. ಹಾಗಾದ್ರೆ ಈ ಸೋಲು ಗೆಲುವಿನ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. ಈ ಗೆಲುವು ಬಿಜೆಪಿಯ ಗೆಲುವಲ್ಲ, ಈ ಗೆಲುವು JDSನ ಗೆಲುವಲ್ಲ, ಈ ಗೆಲುವು ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯೆ ಗೆಲುವು. ಬಂಡೆ, ಕನಕಪುರ ಬಂಡೆ, ಡಿ.ಕೆ. ಬ್ರದರ್ಸ್ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಶಕ್ತಿ, ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ಒಂದೇ ಒಂದು ಸೋಲು ಬಂಡೆಯೇ ಕರಗುವಂತೆ ಮಾಡಿದೆ. ಬಂಡೆಯೇ ಭಾವುಕ ನುಡಿಗಳನ್ನಾಡಿದೆ. ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಣೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಸೋಲನ್ನ ನೆನೆದು ಡಿ.ಕೆ. ಸುರೇಶ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಇಡೀ ರಾಜ್ಯದಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜಿದ್ದಾಜಿದ್ದಿಯ ಕ್ಷೇತ್ರವಾಗಿತ್ತು. ಒಂದು ಕಡೆ ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಸ್ಪರ್ಧಿಸಿದ್ರೆ, ಎದುರಾಳಿಯಾಗಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರು. ಆದರೆ ಸೋಲುಂಡ ಡಿ.ಕೆ. ಸುರೇಶ್ ಇದು ಬಿಜೆಪಿ ಜೆಡಿಎಸ್ ಗೆಲುವಲ್ಲ, ಆಕ್ರೋಶದ ಗೆಲುವು. ಈ ಗೆಲುವನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂದಿದ್ದಾರೆ. ಇದು ಜನತಾದಳದ ಗೆಲುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ, ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಣೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ, ಈ ತಾಲೂಕಿನ ಬಡವರ, ರೈತರ ಕಲ್ಪನವನ್ನ, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಇದಿಷ್ಟೇ ಅಲ್ಲ, ಈ ಚುನಾವಣೆಯ ಸೋಲು ನನ್ನ ವೈಯಕ್ತಿಕ ಸೋಲು ಅಂತ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ನನಗೆ ಯಾರು ಹಿತಶತ್ರುಗಳಿಲ್ಲ, ನನಗೆ ನಾನೇ ಶತ್ರು ಅಂದಿದ್ದಾರೆ. ನಾನು ಯಾರ ಮೇಲೂ ಕೂಡ ಅದನ್ನ ಹೇರಲಿಕ್ಕೆ ಹೋಗೋದಿಲ್ಲ. ಈ ಗೆಲುವು ಬಿಜೆಪಿಯ ಗೆಲುವಲ್ಲ, ಈ ಗೆಲುವು JDSನ ಗೆಲುವಲ್ಲ, ಈ ಗೆಲುವು ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯೆ ಗೆಲುವು.
ಇದೊಂದು ಕಥೆಯಾದ್ರೆ ಇತ್ತ ಲೋಕಸಭೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಿವೆ. ಬದಲಾದ ಸನ್ನಿವೇಶದಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಚುನಾವಣೆಯ ಸೋಲಿನ ಪರಾಮರ್ಶೆಯೂ ನಡೆಯುತ್ತಿದೆ. ಇದರ ಜೊತೆಯಲ್ಲಿ ಹೆಚ್ಚುವರಿ ಡಿಸಿಎಂ ವಿಚಾರವು ತಳುಕು ಹಾಕಿಕೊಂಡಿದೆ. ಈ ವಿಚಾರ ಮುನ್ನಡೆ ಬರೋದಕ್ಕೂ ಒಂದು ಕಾರಣ ಇದೆ. ಡಿಸಿಎಂ ವರ್ಸಸ್ ಸಚಿವರುಗಳು ಎಂಬಂತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಉಸ್ತುವಾರಿ ಸಚಿವರುಗಳತ್ತ ಬೊಟ್ಟು ಮಾಡೋ ಸನ್ನಿವೇಶ ಸೃಷ್ಟಿಯಾಗಿದೆ. ಇದರಿಂದ ಕೋಪಗೊಂಡಿರೋ ಸಚಿವರು ಸಿಎಂ ಡಿಸಿಎಂ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದೆಡೆ ಡಿಸಿಎಂ ಹಾಗೂ ಸಿಎಂಗೆ ಇರೋ ಆತಂಕ ಏನು ಅಂತ ನೋಡುವುದಾದ್ರೆ, ಎಲ್ಲೋ ಒಂದ್ ಕಡೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡ್ರೆ ಅನ್ನೋ ಆತಂಕವೂ ಇದೆ. ಇದಿಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಅಭ್ಯರ್ಥಿ ಸೋಲಾಗಿರೋದು ವೈಯಕ್ತಿಕವಾಗಿದೆ. ಹೆಚ್ಚುವರಿ ಡಿಸಿಎಂ ಸ್ಥಾನದಿಂದ ಅಲ್ಲ ಅನ್ನೋದು ಸಿಎಂ ಹಾಗೂ ಡಿಸಿಎಂ ವರ್ಷನ್ ಆಗಿದೆ. ನಮ್ಮಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು. ಯಾವುದು ಇಲ್ಲ ರೀ, ಅದೆಲ್ಲನೇ ನೋಡಿ, ಪದೇ ಪದೇ ಅಂತ ಚರ್ಚೆಗಳು ಯಾವೂ ಕೂಡ ಬರೋದಿಲ್ಲ. ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ, ಯಾರೋ 4 ಜನ ಮಾತಾಡ್ತಾರೆ ಅಂದಾಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಕಾಂಗ್ರೆಸ್ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ. ಪಕ್ಷಕ್ಕೆ ಲೀಡ್ ಕೊಡಿಸದೇ ಇರುವ ಸಚಿವರ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ರು. ಇದಕ್ಕೆ ಗರಂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೆಯದು ಅಂತ ಶಾಸಕರಿಗೆ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ರು. ಯಾರ್ಯಾರು ಸಚಿವರು ಅವರವ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ಮೊನ್ನೆ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ, ಅವ್ರನ್ನ ಬದಲಾಯಿಸಿ. ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ, ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ MLAಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೆಯದು. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಹಿನ್ನೆಲೆಯಲ್ಲಿ ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸಲು ಎಐಸಿಸಿ ನಿರ್ಧಾರ ಮಾಡಿದೆಯಂತೆ. ಎಐಸಿಸಿ ಹಾಗೂ ರಾಜ್ಯ ನಾಯಕರ ನೇತೃತ್ವದ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕ್ಷೇತ್ರವಾರು ಮಾಹಿತಿ ಪಡೆದು ಯಾವ ಕಾರಣಕ್ಕೆ ಸೋಲಾಗಿದೆ ಅನ್ನೋ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಹೇಳಿದ್ದಾರೆ, ಸಭೆ ಕರೆಯುತ್ತೇವೆ, ಯಾರು ಬಹಿರಂಗ ಹೇಳಿಕೆ ಕೊಡಬಾರದೆಂದು ಸೂಚಿಸಿದ್ದಾರೆ ಅಂದ್ರು. ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಇನ್ನು ಇವತ್ತು ಲೋಕಸಭೆಯ ಫಲಿತಾಂಶದ ವಿಚಾರವಾಗಿ ಬೆಂಗಳೂರು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಡಿಸಿಎಂ ಶಾಸಕರ ಜೊತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ರು. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆಘಾತ ಬೆನ್ನಲ್ಲೇ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ. ಮತ್ತೊಂದು ಕಡೆ ಸೋಲಿನ ಪರಾಮರ್ಶೆಗೆ ಹೈಕಮಾಂಡ್ ಎಂಟ್ರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಯಾರ್ಯಾರಿಗೆ ಯಾವ್ಯಾವ ಖಾತೆ ಲಭ್ಯ ಆಗ್ಬೋದು ಅನ್ನುವಂತ ನಾನು ಆಗ್ತಾನೆ ಹೇಳ್ತಾ ಇದ್ದೆ. ನಮ್ಮ ಇನ್ಸೈಟ್ ಸುದ್ದಿಯ ಆರಂಭಿಕ ಹಂತದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮೋದಿ ಕ್ಯಾಬಿನೆಟ್ ನಲ್ಲಿ ಈಗ ಆಲ್ರೆಡಿ ಮಂತ್ರಿಗಿರಿ ಸಿಕ್ಕಿದೆ. ಯಾವ ಖಾತೆ ಅನ್ನುವಂಥದ್ದಷ್ಟೇ ಸ್ಪಷ್ಟತೆ ಸಿಗಬೇಕಿತ್ತು. ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನ ಅವರು ನಿಭಾಯಿಸಲಿದ್ದಾರೆ. ಕಳೆದ ಬಾರಿ ಕೃಷಿಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನ ನಿಭಾಯಿಸಿದ್ರು. ಈಗಲೂ ಕೂಡ ಇದು ಬಹುಶಃ MSMEಗೆ ಸಂಬಂಧಪಟ್ಟ ಹಾಗೆ ಅವರು ಇನ್ಮೇಲೆ ರಾಜ್ಯ ಖಾತೆಯನ್ನ ನಿರ್ವಹಿಸ್ತಾರೆ. ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನ ಅವರು MSMEಯನ್ನ ಅವರು ನಿಭಾಯಿಸಬೇಕು. ಇನ್ಮೇಲೆ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆಯನ್ನ ಅವರು ವಹಿಸಿಕೊಂಡಿದ್ದಾರೆ. ಬಹಳ ಒಳ್ಳೆ ಖಾತೆನೆ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಕೂಡ ಲಭ್ಯ ಆಗಿರುವಂಥದ್ದು. ಬಹುಶಃ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಏನಾದರೂ ವಿಶೇಷವಾಗಿ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಇನ್ ಕೇಸ್ ಅವ್ರು ಏನಾದರೂ ಆ ಥರದ ಉದ್ದೇಶವನ್ನು ಹೊಂದಿದ್ರೆ ಈ ಮುಖ್ಯವಾಗಿ ಸಾಧ್ಯ ಇದೆ. ಬಟ್ ಅದು ಯಾವ ಮಟ್ಟಿಗೆ ಸಾಧ್ಯ ಆಗುತ್ತೆ ಏನು ಎತ್ತ ಅನ್ನುವಂಥ ನಂತರದ ಇವರ ಕಾರ್ಯವೈಖರಿಯಲ್ಲಿ ನಾವು ನೋಡಬೇಕಾಗುತ್ತೆ. ಆದರೆ ಒಂದು ವಿಚಾರ ಇಲ್ಲಿ ಕಳೆದ ಬಾರಿಯ ಕ್ಯಾಬಿನೆಟ್ನಲ್ಲಿ ಕೆಲ ತಿಂಗಳುಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವರು ನಿಭಾಯಿಸೋಕೆ ಸಾಧ್ಯ ಆಗಿತ್ತು ಸಚಿವಗಿರಿಯನ್ನ. ಬಟ್ ಅವ್ರ ಮೇಲಿನ ನಂಬಿಕೆ ಮೋದಿ ಇದೆ. ಆ ಕಾರಣಕ್ಕಾಗಿನೇ 2ನೇ ಬಾರಿಗೆ ಅವಕಾಶ ಸಿಕ್ಕಿರೋದಲ್ಲದೆ ಸೊ ಇಂಥ ಒಂದು ಸೂಕ್ಷ್ಮ
ಸಣ್ಣ ಹಾಗೆ ಮಧ್ಯಮ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗಿನ ರಾಜ್ಯ ಖಾತೆಯನ್ನು ಅವರು ನಿಭಾಯಿಸೋರಿದ್ದಾರೆ. ಯಾಕಂದರೆ ಅವ್ರ ಮೇಲೆ ಪ್ರಧಾನಿಗಿರುವಂಥ ನಂಬಿಕೆ ಅದು. ಸೊ ಇದನ್ನು ಹೇಗೆ ಶೋಭಾ ಕರಂದ್ಲಾಜೆ ಅವರು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಈಗ ಅಲ್ಲಿಗೆ ರಾಜ್ಯ ಸಚಿವರುಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರುವಂಥ ಸಂಸದರು ಯಾರ್ಯಾರಿದ್ರು ಅವ್ರಿಗೆ ಯಾರಿಗೆ ಸಚಿವಗಿರಿ ಸಿಕ್ಕಿತ್ತು, ಆ ಪೈಕಿ ಶೋಭಾ ಕರಂದ್ಲಾಜೆ ಅವ್ರದ್ದು ಈ ಒಂದು ಹಂತದಲ್ಲಿ ಕ್ಲಿಯರ್ ಆದಂಗೆ ಆಗಿದೆ. ಸೊ ಇನ್ನುಳಿದಂತೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಅಂತಾರೆ ಆಗ್ತಾನೆ ನಾನು ಹೇಳಿದಾಗೆ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರಿಗೆ ಯಾವ ಖಾತೆಗಳು ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಉಕ್ಕು ಸಂಬಂಧಪಟ್ಟ ಹಾಗೆ ಅವರಿಗೆ ಲಭ್ಯ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಉಕ್ಕು ಜೊತೆಗೆ ಬೃಹತ್ ಕೈಗಾರಿಕೆ, ಸೊ ಇದು ಒಂದು ಮೇಜರ್ ಆದಂಥ ಇಲಾಖೆನೇ ಕುಮಾರಸ್ವಾಮಿ ಅವರಿಗೆ ಲಭ್ಯ ಆಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಆ ಮುಖ್ಯವಾಗಿ ನೋಡಿದ್ರೆ ಅವರು ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಯಲ್ಲಿದ್ದರು. ಬಟ್ ಭಾಳಷ್ಟು ಸವಾಲುಗಳು ಸಹಜವಾಗಿ ಕೃಷಿ ಇಲಾಖೆಯನ್ನು ವಹಿಸ್ಕೊಂಡ್ರೆ ಅವ್ರ ಮುಂದಿದ್ದೇ ಇತ್ತು. ಹಾಗಾಗಿ ಯಾರಿಗಿದು ಸಿಗ್ಬೋದು, ಯಾರು ನಿಭಾಯಿಸ್ಬೋದು ಕೃಷಿ ಖಾತೆ ಅನ್ನುವಂಥದ್ದಿತ್ತು. ಬಟ್ ಇಲ್ಲ, ಕುಮಾರಸ್ವಾಮಿ ಅವರಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಲಭ್ಯ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ದೇಶದ ಕ್ಯಾಬಿನೆಟ್ನ ಒಂದು ಅತ್ಯುನ್ನತ ಖಾತೆಯನ್ನೇ ಪಡೆದಿದ್ದಾರೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಗೈನ್ ನಾನು ಹೇಳಿದಾಗೆ ಹಣಕಾಸು ಸಚಿವೆ, ವಿತ್ತ ಸಚಿವೆಯಾಗಿಯೇ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ ಅಂತ ಕಾಣಿಸುತ್ತೆ. ಅವರಿಗೆ ವಿತ್ತ ಸಚಿವೆ ಅಥವಾ ವಿತ್ತ ಖಾತೆ ಅಥವಾ ಹಣಕಾಸು ಖಾತೆ ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆ ಏನು ಎತ್ತ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಅದೊಂದು ಇನ್ನೂ ಕ್ಲಿಯರ್ ಆಗಿ ತಿಳ್ಬೇಕಿದೆ. ಆಮೇಲೆ ವಿ ಸೋಮಣ್ಣ ಅವ್ರದ್ದು ಕೂಡ ಇನ್ನೂ ಗೊತ್ತಾಗಬೇಕಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.